ಗುಜರಾತಲ್ಲಿರುವ ಭಾವನಗರದ ನಿಷ್ಕಳಂಕ ಮಹಾದೇವ ದೇವಸ್ಥಾನ. ಇದರ ವಿಶೇಷತೆ ಏನು ಅಂದರೆ ಸಮುದ್ರದ ಒಳಗಡೆ ಅಂದರೆ ದಡೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ. ಎವ್ರಿ ಡೇ ಈ ಲಿಂಗವನ್ನು ಸಮುದ್ರ ಆವರಿಸ್ಕೊಳ್ಳುತ್ತೆ. ರಾತ್ರಿ ಎಲ್ಲ ಸಾಯಂಕಾಲ ಆಗ್ತಿದ್ದಂಗೆ ಮಧ್ಯಾಹ್ನದ ಮೇಲೆ ಮತ್ತು ಬೆಳಕು ಹರಿತಿದ್ದಂಗೆ ಇಲ್ಲಿ ತೆರವುಗೊಳಿಸಿ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ದೂರ ಹೋಗುತ್ತೆ. ಮತ್ತು ಮಧ್ಯಾಹ್ನ ಮೇಲೆ ಆವರಿಸ್ಕೊಂತ ಬಂದು ಮತ್ತೆ ಮುಳುಗತ್ತೆ. ಹೆಚ್ಚು ಕಡಿಮೆ ಒಂದು 15-20 ಫುಟ್ ಲಿಂಗ ಒಳಗಡೆ ಮುಳುಗತ್ತೆ. ಅದು ತೆರವುಗೊಳಿಸಿದಾಗ ತೆರೆ ಇಳಿದಾಗ ಇಲ್ಲಿ ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ನಿಷ್ಕಳಂಕೇಶ್ವರ ಮಹಾದೇವ ಟೆಂಪಲ್ ಸಮುದ್ರದ ಒಳಗಡೆ ಇದೆ. ನೋಡಿ, ಆಲ್ರೆಡಿ ಸಮುದ್ರ ಹತ್ತಿರ ಬರ್ತಾ ಇದೆ. ಇನ್ನೇನು 5 ನಿಮಿಷದಲ್ಲಿ ನಮ್ಮ ಈ ದೇವಸ್ಥಾನದ ಕಟ್ಟೆಯನ್ನು ಹತ್ತಕ್ಕೆ ಶುರು ಮಾಡುತ್ತೆ. ನಿಷ್ಕಳಂಕೇಶ್ವರ ಮಹಾದೇವ ಟೆಂಪಲ್. ಇದರ ವಿಶೇಷತೆ ಏನು ಅಂದರೆ ಈ ಪಂಚ ಲಿಂಗ ಇರುವಂಥ ಈ ಸ್ಥಳ ಪಾಂಡವರಿಗೆ ಈಶ್ವರ ದರ್ಶನ ಕೊಟ್ಟಂಥ ಜಾಗ ಅಂಥೇಳಿ ಹೇಳ್ತಾರೆ ಇಲ್ಲಿಯ ಜನ. ನೋಡಿ, ಊರು ಒಂದು ಅರ್ಧ ಕಿಲೋಮೀಟ್ರ್ ಆಚೆ ಇದೆ, ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಚೆ ಇದೆ. ನೋಡಿ, 5 ಲಿಂಗಗಳಿದ್ದಾವೆ ಇಲ್ಲಿ. 1ನೇ ಲಿಂಗು, 2, 3, 4ನೇ ಲಿಂಗು, ಮೇಯ್ನು ಲಿಂಗು ಇಲ್ಲಿದೆ. ಟೋಟಲ್ 5 ಲಿಂಗಗಳಿರುವಂಥ ಸ್ಥಳ ಬಹಳ ಮಹತ್ವವಾಗಿದೆ. ಇದು ಗುಜರಾತ್ ಸ್ಟೇಟಲ್ಲಿರುವಂಥ ಭಾವನಗರದ ಹತ್ತಿರ. ಭಾವನಗರದಿಂದ ಒಂದು 25 ಕಿಲೋಮೀಟ್ರ್ ದೂರದಲ್ಲಿ ಇದೆ. ಇದು ಸಮುದ್ರ ಮಧ್ಯ ಇರುವಂಥ ಒಂದು ಲಿಂಗು ಇರುವ ಸ್ಥಳ. ಇದು ವಿಶೇಷವಾದದ್ದು. ಇನ್ನೂ ವಿಶೇಷ ಏನು ಅಂದರೆ ಪ್ರತಿದಿನ ಇಲ್ಲಿ ಮಧ್ಯಾಹ್ನ ಮೇಲೆ ಈ ಪೂರ್ತಿ ಪ್ರದೇಶ ಆವರಿಸ್ಕೊಂಡು ಬೀಚಾಗಿ ಕನ್ವರ್ಟ್ ಆಗುತ್ತೆ. ಆ ಊರ ಹತ್ರ ಹೋಗ್ತಿದ್ದಂಗೆ ಬೀಚಾಗಿ ಕನ್ವರ್ಟ್ ಆಗುತ್ತೆ. ಮತ್ತು ಬೆಳಕಾಗೋದ್ರೊಳಗೆ ಎಲ್ಲ ತೆರೆ ಇಳಿದು 1 ಕಿಲೋಮೀಟ್ರ್ ದೂರ ಹೋಗುತ್ತೆ ಸಮುದ್ರ.